ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಶೀಶ್. ನಾನು ನಿಮಗೆ ಇವತ್ತು ಟೊಂಬೊ ಮೋನೋ ಝೀರೋ ಎರೇಸರ್ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ವರ್ತ್ ಇದೆನಾ ಇಲ್ವಾ ಅನ್ನೋದನ್ನು ಸಹ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ನಾನು ಸಿಂಪಲಾಗಿ ಶೇಡ್ ಮಾಡಿಕೊಂಡು ಆಮೇಲೆ ಇದನ್ನು ಯೂಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ಎಚ್ ಬಿ ಪೆನ್ಸಿಲ್, ಆರ್ಟ್ಲೈನ್ ಕಂಪ್ನಿ ಎಚ್ ಬಿ ಪೆನ್ಸಿಲ್. ಇದು ನೋಡು ನೀಟಾಗಿ ಶೇಡಿಂಗ್ ಮಾಡ್ಕೊಂಡ್ಮೇಲೆ ನಾವು ಈ ರೀತಿ ಶೇಡಿಂಗ್ ಮಾಡ್ಕೋತೀವಲ್ಲ, ಈ ರೀತಿ ಶೇಡಿಂಗ್ ಮಾಡ್ಕೊಂಡ್ಮೇಲೆ ನಾವು ನಾರ್ಮಲ್ ಎರೇಸರಿಂದ ಈ ರೀತಿ ಹೈಲೈಟಾಗಿ ಎರೇಸ್ ಮಾಡೋಕ್ಕೆ ನೀಟಾಗಿ ಕರೆಕ್ಟಾಗಿ ಆಗೋದಿಲ್ಲ. ಸೊ ಈ ರೀತಿ ದಪ್ಪಾಗಿದೆಯಲ್ಲ, ಈ ರೀತಿ ಆಗುತ್ತೆ. ಅದೇ ಈ ಮೋನೋ ಎರೇಸರ್ನ ಯೂಸ್ ಮಾಡೋದ್ರಿಂದ ಇಲ್ಲಿ ನೋಡ್ರಿ, ನಾನು ಈ ಟೊಂಬೊ ಮೋನೋ ಎರೇಸರ್ನ ಅಪ್ರಾಕ್ಸಿಮೇಟ್ಲಿ 2 ಇಯರ್ಸ್ಲಿಂದ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದ್ರ ಲೆಡ್ ಆಲ್ಮೋಸ್ಟ್ ಕಲಸ್ ಆಗಿದೆ. ಇದು ಅರೌಂಡ್ ನಿಮಗೆ 450 ನಿಯರ್ 500 ಬರುತ್ತೆ. ತುಂಬ ಎಕ್ಸ್ಪೆನ್ಸಿವ್ ಇದೆ. ಅದ್ರ ಜೊತೆ ನಿಮಗೆ 2 ರಿಫಿಲ್ ಸಹ ಕೊಡ್ತಾರೆ. ನಾನೊಂದು ನ್ಯೂ ರಿಫಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಲೆಡ್ ಪೆನ್ಸಿಲ್, ಮೆಕ್ಯಾನಿಕಲ್ ಪೆನ್ಸಿಲ್ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿಯಿಂದ. ನೋಡಿರಿ ಯಾವ ರೀತಿ ನೀಟಾಗಿ ಎರೇಸ್ ಆಗ್ತಾಯಿದೆ. ಲೈಟಾಗಿ ಶೇಡ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನಾನು ಇನ್ನೊಂದು ಸರಿ ತೋರಿಸ್ತೀನಿ. ಈಗ ನಾನು 10B ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. 10B ಪೆನ್ಸಿಲ್ ಸ್ವಲ್ಪ ಡಾರ್ಕ್ ಆಗಿರುತ್ತೆ. ನೋಡಿ, 10B ಪೆನ್ಸಿಲಿಂದ ನಾನು ಶೇಡ್ ಮಾಡಿದ್ದೀನಿ. ಇದು ಸಹ ನಾನು ಫುಲ್ಲು ಡಾರ್ಕಾಗಿ ಮಾಡಿಲ್ಲ, ನಾರ್ಮಲಾಗಿ ಮಾಡಿದ್ದೀನಿ. ನೋಡ್ರಿ, 10B ಪೆನ್ಸಿಲಿಂದ ಮಾಡಬೇಕಾದ್ರೆ ಇದು ಅಷ್ಟು ನೀಟಾಗಿ ಎರೇಸ್ ಆಗಿಲ್ಲ, ಯಾಕೆಂದರೆ ಅದು ಪೆನ್ಸಿಲ್ ತುಂಬ ಡಾರ್ಕ್ ಆಗಿರುತ್ತಲ್ಲ. ಸೊ ಆ ರೀತಿಯಲ್ಲಿ ಇದು ನೀಟಾಗಿ ಎರೇಸ್ ಆಗಿಲ್ಲ. ಸೊ ನಾನು ಅದಕ್ಕೆ ಏನು ಹೇಳ್ತೀನಪ್ಪ ಅಂತಂದರೆ, ಈ ಟೊಂಬೊ ಮೋನೋ ಎರೇಸರ್ ಇದು ನಿಮ್ಮ ಹತ್ರ ಅಷ್ಟು ಅಫೋರ್ಡ್ ಮಾಡ್ತೀರಾ ಅನ್ನಂಗಿದ್ರೆ ಮಾತ್ರ ಯೂಸ್ ಮಾಡಿ, ಇಲ್ಲ ಅಂದರೆ ಇದ್ರ ನೆಸಸರಿ ಇಲ್ಲ. ನಾವು ಇದೇ ಎರೇಸರ್ನ ಕಟ್ ಮಾಡಿಕೊಂಡು ಅಥವಾ ಇನ್ನೊಂದು ಮೆಕ್ಯಾನಿಕಲ್ ಎರೇಸರ್ ಬರೋದಲ್ಲ, ಎಲೆಕ್ಟ್ರಿಕಲ್ದು, ಅದನ್ನು ಸಹ ಯೂಸ್ ಮಾಡ್ಬೋದು. ಇದು ಜಸ್ಟ್ ನಿಮ್ಮ ಹತ್ರ ಅಫೋರ್ಡ್ ಮಾಡೋಷ್ಟು ರೊಕ್ಕ ಅದ ಅಂತಂದರೆ ಮಾತ್ರ ಇದನ್ನು ತೊಗೊರಿ. ಇಟ್ ಜಸ್ಟ್ ಲೈಟಾಗಿರಲ್ಲಿ ಮಾತ್ರ ನೀವು ಈ ರೀತಿಲಿ ನೀಟಾಗಿ ಶೇಡ್ ಮಾಡಿಕೊಂಡು ಡ್ರಾಯಿಂಗ್ನ ಕಂಪ್ಲೀಟ್ ಮಾಡ್ಬೋದು. ಡಾರ್ಕಲ್ಲಿ ತುಂಬ ಸಹ ಕಷ್ಟ ಆಗುತ್ತೆ. ನೋಡಿರಿ, ನಾನು ನಿಮಗೆ ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು ನನ್ನ ಹಳೆ ಓಲ್ಡ್ ಡ್ರಾಯಿಂಗ್. ಇದು ಆಲ್ರೆಡಿ ಒಂದು ಬ್ಯಾಕ್ಗ್ರೌಂಡ್ ಆಗಿ ನೀಟಾಗಿ ಹೇರ್ಸ್ ಮಾಡಿದ್ದೀನಿ. ಇಂಥಲ್ಲಿ ಮಾತ್ರ ಈ ಟೊಂಬೊ ಮೋನೋ ಎರೇಸರ್ನ ಯೂಸ್ ಮಾಡೋಕ್ಕೆ ಸಾಧ್ಯ. ಅದು ಹೇಗಪ್ಪ ಅಂತಂದರೆ, ಇಲ್ಲಿದೆಯಲ್ಲ, ಇಲ್ಲಿ ಈ ರೀತಿಲಿ ಹೇರ್ಸಲ್ಲಿ ನಾನು ಈ ಹೇರ್ಸ್ನ ಡ್ರಾ ಮಾಡಬೇಕಾದ್ರೆ ಇದರ ಹೈಲೈಟ್ಗೋಸ್ಕರ ನಾನು ಇದನ್ನೇ ಯೂಸ್ ಮಾಡಿರೋದು, ಟೊಂಬೊ ಮೋನೋ ಎರೇಸರ್ನೇ ಯೂಸ್ ಮಾಡಿರೋದು. ಯಾವುದೇ ಎಲೆಕ್ಟ್ರಿಕಲ್ ಆಗಲಿ ನಾರ್ಮಲ್ ಆಗಲಿ ಯೂಸ್ ಮಾಡಿಲ್ಲ. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಬಟ್ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಇದು 10B ಅಥವಾ 8B ಪೆನ್ಸಿಲೇ ನಾವು ಡಾರ್ಕ್ ಶೇಡ್ ಮಾಡಿರ್ತೀವಲ್ಲ, ಇದ್ರ ಮೇಲೆ ಈ ಎರೇಸರ್ಲೇ ಎರೇಸ್ ಮಾಡ್ಬೇಕಂತಂದರೆ ಜಲ್ದಿ ಹೋಗೋದಿಲ್ಲ. ಸೊ ನಾವು ರಬ್ ಮಾಡಿದ ಮೇಲೇ ನೀಟಾಗಿ ಮತ್ತೆ 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 ಇಲ್ಲಿ ನೋಡಿ, ರಬ್ ಮಾಡಿದ ಮೇಲೇ ನಾವು ಮತ್ತೆ 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 ರಬ್ ಮಾಡ್ತಾನೆ ಇರಬೇಕು. ಆವಾಗ ಮಾತ್ರ ನೀಟಾಗಿ ಎರೇಸ್ ಆಗುತ್ತೆ. ಈ ಟೊಂಬೊ ಮೋನೋ ಎರೇಸರ್ ವರ್ತ್ ಹೌದಾ ಇಲ್ವಾ ಅಂತ ನನಗೆ ಕೇಳಿದರೆ ನಾನೇನು ಹೇಳ್ತೀನಪ್ಪ ಅಂತಂದರೆ, ನಿಮ್ಮ ಹತ್ರ ಇದಕ್ಕೆ ಅಫೋರ್ಡ್ ಮಾಡೋಷ್ಟು ರೊಕ್ಕ ಇದೆ ಅಂದರೆ ಮಾತ್ರ ಇದನ್ನು ತೊಗೊಳ್ಳಿ. ಇದ್ರ ಇಲ್ಲ ಅಂದರೆ ಡ್ರಾಯಿಂಗ್ ಆಗೋಲ್ಲ. ಡ್ರಾಯಿಂಗ್ ನಿಮ್ಮ ಕೈಯಲ್ಲಿ, ನಿಮ್ಮ ಸ್ಕಿಲ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬೇರೆ ಎರೇಸರ್ ಸಹ ಯೂಸ್ ಮಾಡ್ಬೋದು. ಇದಕ್ಕಿಂತ ಬೆಸ್ಟ್ ಏನು ಹೇಳ್ತೀನಪ್ಪ ಅಂತಂದರೆ, ನಾನು
ವಿತ್ ಶೆಲ್ಲೇ ಬರುತ್ತಲ್ಲ ಎಲೆಕ್ಟ್ರಿಕಲ್ ಎರೇಸರ್, ಒನ್ ಆಫ್ ದ ಬೆಸ್ಟ್ ಎರೇಸರ್ ಅದು. ಅದನ್ನು ಸಹ ಒಂದು ಸತೆ ತೊಗೊಂಡು ಯೂಸ್ ಮಾಡಿ ನೋಡಿರಿ. ನಿಮಗೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಾನು ಮುಂದೆ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದು ಸಹ ನನ್ನ ಹತ್ರ ಇದೆ. ಅದಕ್ಕೆ ಕಂಪೇರ್ ಬೇಕಂದ್ರೆ ನೀವು ಸಹ ಕಮೆಂಟ್ ಮಾಡಿ. ಇದ್ರದ್ದು ಕಂಪೇರ್ ವೀಡಿಯೋ ಸಹ ನಾನು ನಿಮಗೆ ಕಂಪೇರ್ ವೀಡಿಯೋ ಸಹ ಮಾಡಿ ಹಾಕ್ತೀನಿ. ನೋಡಿರಿ, ಇಲ್ಲಿ ತುಂಬ ಡಾರ್ಕ್ ಇದೆ. ಇಲ್ಲಿ ಎಷ್ಟೇ ಇದು ಮಾಡಿದ್ರೂ ಅಷ್ಟು ಈಸಿಯಾಗಿ ಎರೇಸ್ ಆಗೋದೇ ಇಲ್ಲ. ಇಲ್ಲಿ ನೋಡಿ, ಇವಾಗ ಆಯಿತು. ಅದೇ ಎಲೆಕ್ಟ್ರಿಕಲ್ ಎರೇಸರ್ ಇತ್ತಂದರೆ ಜಸ್ಟ್ ಸಿಂಪಲಾಗಿ ಆಗುತ್ತೆ. ನಾನೇನು ಹೇಳ್ತೀನಿ, ಇದೇ ನಿಮ್ಗೆ ಅದೂ ಬೇಡ ಅಂತಂದರೆ ನಿಮಗೆ ಡಾಮ್ಸಲ್ಲಿ ಇಲ್ವಾ ಫ್ಯಾಬರ್ ಕ್ಯಾಸ್ಟಲ್ಲಿ ಸಹ ಮೆಕ್ಯಾನಿಕಲ್ ಎರೇಸರ್ ಬರ್ತವೆ. ಸಿಂಪಲಾಗಿ ಇದೇ ರೀತಿಯಿಂದ ಇರ್ತವೆ. ಅವು ಚೀಪಾಗಿರ್ತವೆ. ಅವನ್ನ ಸಹ ತೊಗೊಂಡು ಯೂಸ್ ಮಾಡಿರಿ, ಅವು ಸಹ ಯೂಸ್ ಆಗುತ್ತೆ.